ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತ ವ್ಲಾಗ್. ನೋಡ್ರಿ, ನಾವು ರೆಡಿ ಆಗೇವಿ. ಎದಕ್ಕಪ್ಪ ಅಂದ್ರೆ ಇವತ್ತು ವುಮೆನ್ಸ್ ಡೇ ಐತಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡಾಕತ್ತೀವಿ ಅವ್ರಿಗೆಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ನಾವು ಕೆಲ್ಸಕ್ಕೆ ಹೊಂಟೇವಿ. ಸೊ ಮಹಿಳಾ ದಿನಾಚರಣೆಯನ್ನ ಈ ರೀತಿಯಾಗಿ ಆಚರಿಸಾಕತ್ತೇವಿ. ಯಾವ ಥರ ಕಾಣಕತ್ತೈತಿ ಹೇಳ್ರಿ, ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತೆ ವಾಪಸ್ ಬಂದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡೋದೈತಿ. ಸೊ ಇನ್ನು ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತೀನಿ. ವಾಪಸ್ ಬಂದ್ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಪ್ ಟು ದಟ್, ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ನಾನು ಕಿಚನಿಂದ ಸ್ಟಾರ್ಟ್ ಮಾಡ್ಕೊಂಡೇನಿ. ನೋಡ್ತಿರ್ಬೋದು ನೀವು. ಜಸ್ಟ್ ಬಂದೆ. ಸೊ ಇವಾಗ ಚಾ ಕಾಸಾಕತ್ತೈತಿ. ಇವತ್ತು ವುಮೆನ್ಸ್ ಡೇ ಐತ್ರಿ. ಸಿಕ್ಕಾಪಟ್ಟೆ ಮಸ್ತ್ ಅಂದ್ರೆ ಮಸ್ತಾಗಿ ಸೆಲೆಬ್ರೇಷನ್ ಅಂತೂ ಆಯಿತು ನಮ್ಮ ಕಂಪ್ನಿ ಒಳಗೆ. ಈಗ ವುಮೆನ್ಸ್ ಡೇ ಬಗ್ಗೆ ನಮ್ಮ ಯಜಮಾನ್ರು ಏನು ಹೇಳ್ತಾರಂತಂದು ಕೇಳೋಣ. ಹೇಳ್ರಿ, ವುಮೆನ್ಸ್ ಡೇ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನೈತಿ? ಏನಿಲ್ಲ ಒಂದೇ ಮಾತು, ಸಿಂಪಲ್ ಆಗಿ. ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲ ಮಹಿಳೆಯರಿಗೂ, ಹೆಣ್ಣು ಮಕ್ಕಳಿಗೆ, ಎಸ್ಪೆಷಲಿ ಎಲ್ಲ ಹೆಣ್ಣು ಮಕ್ಕಳಿಗೆ, ಸಣ್ಣವರಿಗೂ ದೊಡ್ಡವರಿಗೂ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆಲ್ವೇಸ್ ಕೀಪ್ ಸ್ಟ್ರಾಂಗ್, ಬಿ ಸ್ಟ್ರಾಂಗ್, ಕೀಪ್ ಹ್ಯಾಪಿ ಆ್ಯಂಡ್ ಆಲ್ವೇಸ್ ಸೇಫ್ ಆಗಿರಿ. ಪವರ್ಫುಲ್ ವುಮೆನ್ಸ್, ಸ್ಟ್ರಾಂಗ್ ಆಲ್ವೇಸ್. ಏನಂತ ಗೊತ್ತಾ, ಹೆಣ್ಣು ಮಕ್ಕಳೇ ಈಗ ಹೆಣ್ಮಕ್ಳ ಸ್ಟ್ರಾಂಗ್, ಅದ್ರ ಬಗ್ಗೆ ನೋ ಡೌಟ್. ಯಾಕಂದರೆ ನೀವು ಮಾಡುವಂಥ ಎಲ್ಲ ಕೆಲಸಗಳನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಥಿಂಕ್ ಮಾಡೋದು ಈಸಿ, ಬಟ್ ಮಾಡೋದ್ರಲ್ಲಿ ತುಂಬ ಡಿಫಿಕಲ್ಟಿ ಇದೆ. ಎಲ್ಲವೂ ನಿಭಾಯಿಸ್ಕೊಂಡು ಹೋಗ್ತಾ ಇರೋದೆಲ್ಲ ಹೆಣ್ಮಕ್ಳಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಸೊ ಒನ್ಸ್ ಅಗೇನ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲ ಹೆಣ್ಮಕ್ಳಿಗೆ. ಯಾರ್ಯಾರೆಲ್ಲ ಚಾನಲ್ ನೋಡಾಕತ್ತೀರಿ ಅವ್ರಿಗಾಗಿರ್ಬೋದು, ನೋಡ್ತಾ ಇರೋರಿಗಾಗಿರ್ಬೋದು, ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮತ್ತು ಈಗಿಂದ ದುನಿಯಾದೊಳಗೆ ಹೇಳ್ಬೇಕಂದ್ರೆ ಮಹಿಳೆಯರದ ಸ್ಥಾನಮಾನ, ಗೌರವಗಳು ಆಲ್ಮೋಸ್ಟ್ ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಮಹಿಳೆಯರ ಸ್ಥಾನಮಾನವನ್ನು ಒಂದು ಲೆವೆಲಿಗೆ ಒಯ್ಯಕ್ಕೆ ಭಾಳ ಪ್ರಯತ್ನ ಮಾಡ್ಲಿಕ್ಕತ್ತಾರ, ಮುಂದೂ ಮಾಡ್ತಾರೆ. ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ಮಾಡ್ಬೇಕಂತಂದು ಅವರು ಎಲ್ಲ ರೀತಿಯಿಂದನೂ ಪರಿಶ್ರಮವನ್ನು ಪಡಾಕತ್ತಾರ. ಬಟ್ ಅದು ಸರ್ಕಾರದಿಂದ ಅಷ್ಟ ಆಗ್ತೈತಂತ ನಾ ಅನ್ಕೊಳ್ಳೋದಿಲ್ಲ. ಎಲ್ಲ ಜನಸಾಮಾನ್ಯರು ಇದಕ್ಕೆ ಕೈ ಜೋಡಿಸಿದ್ರೆ ಅಷ್ಟೇ ಇದು ಮಹಿಳಾ ದಿನಾಚರಣೆ ಒಂದು ಮಾಡೋದಕ್ಕೂ ಒಂದು ಸಾರ್ಥಕ ಅನ್ನಿಸ್ತೈತಿ. ಯಾಕಂದ್ರೆ ಇತ್ತೀಚಿನ ದಿನದೊಳಗೆ ನಾವು ನೋಡಾಕತ್ತೀವಿ ಏನಪ್ಪ ಅಂದ್ರೆ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂತಹ ಎಲ್ಲ ರೀತಿಯ, ಹೇಳೋದು ಬೇಡ, ಅದು ಎಲ್ಲ ರೀತಿಯ ಅವಮಾನ ಆಗಿರ್ಬೋದು, ಕೇಸ್ಗಳಾಗಿರ್ಬೋದು, ಮತ್ತು ಅವ್ರ ಮೇಲೆ ಆಗ್ತಕ್ಕಂತಹ ಅತ್ಯಾಚಾರಗಳಾಗಿರಬಹುದು, ಇದನ್ನೆಲ್ಲ ನಾನು ಖಂಡಿಸ್ತೇನೆ. ನೋಡ್ರಿ, ಒಂದು ಸಣ್ಣ ಮಗುನೂ ಸಹ ಬಿಡಾತಿಲ್ಲ ಈಗಿಂದ ಹೊರಗಿನ ದುನಿಯಾ. ಅಷ್ಟು ಹಾಳಾಗಿ ಹೋಗ್ಬಿಟ್ಟೈತಿ ಅಂತಂದು ಹೇಳ್ಬೋದು. ನಾ ಎಲ್ಲ ಹೇಳಾಕತ್ತಿಲ್ಲ, ಕೆಲವೊಂದು ರಾಕ್ಷಸ ಸ್ವರೂಪಿಗಳಂತ ಏನು ಇರ್ತಾರಲ್ಲ ಅವ್ರ ಬಗ್ಗೆ ಹೇಳಾಕತ್ತೀನಿ. ಮತ್ತು ನಮ್ಮ ಮನೆಯೊಳಗೂ ಸಣ್ಣ ಪುಟ್ಟ ಹೆಣ್ಮಕ್ಳು ಅದಾವು. ನಾವು ಈಗಿಂದನ ಅದ್ರ ಬಗ್ಗೆ ನಾವು ಖಂಡಿಸ್ಲಿಲ್ಲ ಅಂದ್ರೆ ಮುಂದೊಂದಿನ ನಮ್ಮ ಮಕ್ಕಳೆಲ್ಲ ಹೋದಾಗ ನಮಗೂ ಇದೇ ರೀತಿಯಾದ ಭಯ ಕಾಡ್ತೈತಿ ಅಂತಂದೇ ಹೇಳ್ಬೋದು. ಸೊ ಆದಷ್ಟು ನಾವು ಮಕ್ಕಳಿಗೆ ಮನೆಯೊಳಗೆ ಸಣ್ಣವ್ರು ಇದ್ದಂದನ ಅವ್ರಿಗೆ ಎಲ್ಲ ರೀತಿಯಾದಂತಹ ತಿಳುವಳಿಕೆಗಳನ್ನ ನೀಡ್ಬೇಕಂತ ನಾನು ಈ ರೀತಿಯಾಗಿ ಕೇಳ್ಕೊಳ್ತೇನೆ. ನೋಡ್ರಿ, ಅದು ಹೆಣ್ಮಕ್ಳು ಯಾವ ಮನೆಯೊಳಗೆ ಅದಾರ ಪ್ರತಿಯೊಂದು ಮನೆಯೊಳಗೂ ಆ ಹೆಣ್ಮಕ್ಳಿಗೆ ಎಲ್ಲ ರೀತಿಯಿಂದ ತಿಳುವಳಿಕೆಯನ್ನ ನೀಡಬೇಕು. ಅವರು ಯಾವುದಕ್ಕೂ ಅಂಜಬಾರ್ದು, ಅಳಗಬಾರ್ದು, ಮತ್ತು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಧೈರ್ಯ ಅವರಲ್ಲಿ ಬೆಳಿಬೇಕು. ಈ ರೀತಿಯಾದ ಒಂದು ತಿಳುವಳಿಕೆಯನ್ನ ಕೊಡುವಂಥ ಜವಾಬ್ದಾರಿ ನಮ್ಮ ಪೇರೆಂಟ್ಸ್ ಮೇಲೆ ಇರ್ತೈತಿ. ಪೇರೆಂಟ್ಸ್ ಮೇಲೆ ಆಗಿರ್ಬೋದು, ಶಾಲೆಗಳಲ್ಲಿ ಶಿಕ್ಷಕರ ಮೇಲೆ ಆಗಿರ್ಬೋದು, ಮನೆಯಲ್ಲಿರುವಂತಹ ಹಿರಿಯರ ಮೇಲೆ ಆಗಿರ್ಬೋದು. ಸೊ ಆಲ್ವೇಸ್ ನಿಮ್ಮ ಮನೆ ಹೆಣ್ಮಕ್ಳಿಗೆ ಎಲ್ಲ ರೀತಿಯಾದಂತಹ ತಿಳುವಳಿಕೆಗಳನ್ನ ನೀಡ್ರಿ ಅಂತಂದು ನಾನು ಈ ಮೂಲಕ ಕೇಳ್ಕೊಳ್ತೇನೆ. ನೋಡ್ರಿ, ಮತ್ತೆ ನೀವೇನಾರ ಹೇಳೋದಿದ್ರೆ ಹೇಳ್ರಿ. ಖಂಡಿತ. ಯಾಕಂದ್ರೆ ಈ ಥರ ಏನೇ ಇನ್ಸಿಡೆಂಟ್ ಆದರೂ ಸಹಿತ ಸಫರ್ ಆಗೋದು ಹೆಣ್ಮಕ್ಳು, ಯಾವುದೇ ವಿಷಯದಾಗೂ ಸಹಿತ. ಸೊ ಆಲ್ವೇಸ್ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಿ, ಸೇಫ್ ಆಗಿರಿ. ಏನೇ ನಂಬಬೇಕಾದ್ರೂ ಸಹಿತ ವಿಚಾರ ಮಾಡಿ ಓಪನ್ ಆಗಿ ಪೇರೆಂಟ್ಸ್ ಜೊತೆ ಮಾತಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ. ಎಲ್ಲವೂ ಇದೆ ಲೈಫಲ್ಲಿ, ಬಟ್ ವೇಟ್ ಮಾಡ್ಬೇಕು ರೈಟ್ ಟೈಮಿಗೋಸ್ಕರ. ಸೊ ಆಲ್ವೇಸ್ ಬಿ ಸೇಫ್, ಎಸ್ಪೆಷಲಿ ಫಾರ್ ಆಲ್ ವುಮೆನ್ಸ್. ಓಕೆ,
ಬಿ ಸೇಫ್, ಬಿ ಗುಡ್, ಡೂ ಗುಡ್, ಥಿಂಕ್ ಗುಡ್. ಏನೋ ಒಂದು ಇನ್ಸಿಡೆಂಟ್ ಆದ ತಕ್ಷಣ ಇನ್ನೇನೋ ಓವರ್ ಥಿಂಕ್ ಆಗಿ ಏನೇನೋ ಮಾಡ್ಕೊಳ್ಳುವಂಥ ಲೆವೆಲಿಗೆ ಹೋಗ್ಬೇಡ್ರಿ. ಯಾವುದೇ ಹೆಣ್ಮಕ್ಳು ನಿಧಾನವಾಗಿ ಯೋಚಿಸ್ರಿ, ಅದಕ್ಕೆ ಏನಾರ ಒಂದು ಸೊಲ್ಯೂಷನ್ ಅಂತಂದು ಇರ್ತೈತಿ. ಸೊ ಯಾರು ಅವಸರಕ್ಕೆ ಪಟ್ಟ ಜೀವ ಕಳ್ಕೊಳ್ಳುವಂಥದ್ದು, ಪ್ರಾಣಹಾನಿ ಆಗುವಂಥದ್ದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನಾರ ಒಂದು ಪ್ರಯತ್ನ ಮಾಡಿ ನಾವು ಸಾಧಿಸಿ ತೋರಿಸ್ಬೇಕು. ಮತ್ತು ಕೆಲವೊಂದು ಹೆಣ್ಮಕ್ಳದ ಏನು ತಪ್ಪಿಲ್ದನ ಏನೇನೋ ಆಗಿ ಹೋಗ್ಬಿಡ್ತೈತಿ. ಅಂಥವ್ರಿಗೆ ಯಾರು ಅದಕ್ಕೆ ಶಿಕ್ಷೆ ಅನುಭವಿಸ್ತಾರೋ ಅವ್ರ ಮೇಲೆ ಭಗವಂತ ಇರ್ತಾನೆ, ನೋಡೋಣ. ಸೊ ಈ ಮೂಲಕ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲ ಹೆಣ್ಮಕ್ಳು ಸೇಫ್ ಆಗಿರ್ರಿ. ಮಹಿಳಾ ದಿನಾಚರಣೆ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಐತಲ್ಲ, ಇದು ಇನ್ನೂ ಒಳ್ಳೆ ರೀತಿಯೊಳಗೆ ಎತ್ತರದ ಲೆವೆಲಿಗೆ ಸೆಲೆಬ್ರೇಟ್ ಆಗಲಿ ಅಂತಂದು ನಾನು ಹಾರೈಸ್ತೇನೆ ನೋಡ್ರಿ. ಸೊ happy very happy Women's Day to all women. Be happy, be safe always. Okay, bye. ನೋಡ್ರಿ ಫ್ರೆಂಡ್ಸ್, ನಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಮತ್ತು ನೆಕ್ಸ್ಟ್ ಬ್ಲಾಗ್ ಇನ್ನೊಂದು ವಿಡಿಯೋದೊಂದಿಗೆ ಸ್ಟಾರ್ಟ್ ಮಾಡ್ತೀನಿ. ಅದು ಇವತ್ತೇ ಸ್ಟಾರ್ಟ್ ಮಾಡೋಕಿದ್ದೀನಿ. ಸೊ ಆ ಬ್ಲಾಗ್ ನಿಮ್ಗೆ ನಾಳೆ ಅಥವಾ ನಾಡಿದ್ದು ಸಿಗ್ತೈತಿ. ಇವತ್ತು ವುಮೆನ್ಸ್ ಡೇದೇನು ಬ್ಲಾಗ್ ಐತಿ, ನಾನು ಅದನ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡಾಕತ್ತೇನೆ ನೋಡ್ರಿ. ಮತ್ತು ಪದೇ ಹೇಳ್ತೇನೆ ಅಂತಂದು ಅನ್ಕೋಬೇಡ್ರಿ. ಇನ್ನು ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ಸ್ ಕಾಣಾಕತ್ತೈತಿ. ಆ ಖುಷಿ ನನಗೆ ಭಾಳ ಐತಿ. ಈಗ ಆಲ್ರೆಡಿ ನಾನು 1 ಮಂತಿಂದ ನಿಮ್ಮ ಜೊತೆ ಮಾಡಿ ತೋರ್ಸೇನಿ. ಇನ್ನು 2ನೇ ಮಂತ್ ಬರೋದೈತಿ 14ಗೆ. ಸೊ ಅವತ್ತಿಂದು ಒಂದು ಬ್ಲಾಗ್ ಮಾಡ್ತೇನೆ ನೋಡ್ರಿ. ಅಲ್ಲಿ ಕಳ್ಳ ಬೆಕ್ಕ ಹಣಿಕೆ ಹಾಕಿ ನೋಡಾಕತ್ತೇನಿ. ಸಾನ್ವಿ, ಇವತ್ತು ನಿಮ್ಮ ಸ್ಕೂಲ್ನೊಳಗೆ ಏನು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರೆ? ಮಾಡಲಿಲ್ಲ? ಯಾಕೆ ನಿಮ್ಮ ಟೀಚರ್ಸ್ ಎಲ್ಲ ಎಕ್ಸಾಮ್ಗೆ ಮಾಡು ಬ್ಯುಸಿ ಒಳಗಿದ್ರೇನೆ? ಬರೀ ವಿಶ್ ಮಾಡಿದ್ರು. ಮತ್ತೆ ಅದೇ ವುಮೆನ್ಸ್ ಡೇ ವಿಶ್ ಮಾಡೋದು. ರೆಡಿಯಾಗಿ ಬಂದಿರಲಿಲ್ಲ ನಿಮ್ಮ ಟೀಚರ್ಸ್ ವುಮೆನ್ಸ್ ಡೇ ಅಂತಂದ. ಸೊ ಇವಾಗ ಸ್ಕೂಲ್ನಾಗೂ ಎಲ್ಲರೂ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರ. ಬಟ್ ಎಕ್ಸಾಮ್ಸ್ ಇರ್ತಾವಲ್ಲ, ಸಣ್ಣ ಪ್ರಮಾಣದೊಳಗೆ ಮಾಡ್ತಾರ. ಮಹಿಳಾ ದಿನಾಚರಣೆ ಶುಭ ಹ್ಯಾಪಿ ವುಮೆನ್ಸ್ ಡೇ. ಅದೇ ಅಂದ್ರೆ ಹಂಗಲ್ಲಮ್ಮ, ಹೆಣ್ಮಕ್ಳಿಗೆ ವುಮೆನ್ಸ್ ಅಂದ್ರೆ ಬರೀ ಮದುವೆ ಆದವ್ರು ಅಷ್ಟ ವುಮೆನ್ಸ್ ಅಂತಲ್ಲ, ಹೆಣ್ಮಕ್ಳಾಗಿ ಅಲ್ಲ. ವುಮೆನ್ಸ್ ಅಂದ್ರೆ ದೊಡ್ಡವ್ರು ಅಂತಲ್ಲ, ಗರ್ಲ್. ಹ್ಯಾಪಿ ಎಲ್ಲ ಸಣ್ಣ ಹೆಣ್ಣು ಮಕ್ಕಳಿಗೂ ಸಹಿತ ದೊಡ್ಡ ಹೆಣ್ಣು ಮಕ್ಕಳಿಗೂ ಸಹಿತ ಹ್ಯಾಪಿ ವುಮೆನ್ಸ್ ಡೇ ಅಂತ. ನಮ್ ಟೀಚರ್ ಹೇಳಿದ್ರೆ ಮತ್ತೆ ವುಮೆನ್ಸ್ ಡೇ ಬರೀ ದೊಡ್ಡವರಿಗೆ, ಇವರ ವುಮೆನ್